ತಂದೆ ಮತ್ತು ಮಗಳ ಬಾಂಧವ್ಯ ಎಷ್ಟು ಚಂದ ಅಲ್ವಾ ಗೆಳೆಯರೆ. ಈ ಜಗತ್ತಿನಲ್ಲಿ ಒಂದು ಹೆಣ್ಣನ್ನು ಎಲ್ಲರೂ ನಿಂದಿಸುತ್ತಾರೆ ಮತ್ತು ಅವಳಿಗೆ ನೋವನ್ನುಂಟು ಮಾಡುತ್ತಾರೆ. ಆದರೆ ಅವಳ ತಂದೆ ಮಾತ್ರ ಅವಳಿಗೆ ನೋವುಂಟು ಮಾಡುವುದಿಲ್ಲ, ಎಂದಿಗೂ ಮಾಡುವುದಿಲ್ಲ, ಎಂದೆಂದಿಗೂ ಮಾಡುವುದಿಲ್ಲ. मुबारक हो, आपको बेटी हुई है. ಈ ಕತೆ ಸ್ವಲ್ಪ ವಿಚಿತ್ರ. ಮಗು ಹುಟ್ಟುವ ಮುಂಚೆ ಒಬ್ಬ ತಂದೆಯ ಆತುರ, ಅವನ ಖುಷಿಯೇ ಜಾಸ್ತಿ. ತಾನು ತಂದೆಯಾಗುತ್ತಿರುವೆ ಎಂಬ ಹಂಬಲ. ಆದರೆ ಹೆಣ್ಣು ಮಗು ಹುಟ್ಟಿದ ವಿಷಯ ಕೇಳಿ ಅವನು ಮಾಡುವ ನೀಚ ಕಾರ್ಯ ಯಾರಿಗೂ ಸಹಿಸಲಾಗುವುದಿಲ್ಲ. ಹೆಣ್ಣು ಮಗುವನ್ನು ತೊರೆಯುವ ಸಲುವಾಗಿ ಯಾರೂ ಇಲ್ಲದ ಜಾಗದಲ್ಲಿ ಆ ಮುಗ್ಧ ಬಾಲೆಯನ್ನು ಬಿಟ್ಟು ಬರಲು ನಿರ್ಧರಿಸುತ್ತಾನೆ. ಆ ನಂತರ ಅದೇ ದಾರಿಯಲ್ಲಿ ಬಂದ ಕೆಲವು ಯುವಕರು ಆ ಮಗುವನ್ನು ನೋಡಿದರೂ ಅವಳಿಗೆ ಸಹಾಯ ಮಾಡಲಿಲ್ಲ. ಆ ಯುವಕರು ಮಾನವೀಯತೆಯನ್ನು ಮರೆತು ಹಾಗೆಯೇ ಮುಂದೆ ಸಾಗಿದರು. ಕರುಣೆ ಇಲ್ಲದ ಈ ಜಗತ್ತಿನಲ್ಲಿ ಒಬ್ಬ ಅನಾಥೆಗೆ ಒಬ್ಬ ಅನಾಥೆಯೇ ಎಂಬಂತೆ ಒಬ್ಬ ಮುದುಕಿ ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಹೋಗಿ ಆ ಮಗುವನ್ನು ಸಾಕಿ ಬೆಳೆಸಿ ಓದಿಸಲು ಇಚ್ಛಿಸಿದಳು. ಕಾರಣಾಂತರಗಳಿಂದ ಆ ಹೆಣ್ಣು ಮಗು ಶಾಲೆಗೆ ಹೋಗದೆ ತನ್ನನ್ನು ಸಾಕಿದ ತನ್ನ ಅಜ್ಜಿಗೋಸ್ಕರ ಪೇಪರ್ ಮಾರುತ್ತಾ ಜೀವನ ನಡೆಸುತ್ತಿದ್ದಳು. ಆ ಸಮಯದಲ್ಲಿ ಅದನ್ನು ನೋಡಿದ ಕೆಲ ಯುವಕರು ತಾವು ಮಾಡುತ್ತಿದ್ದ ಕೆಟ್ಟ ಚಟದ ಅಮಲನ್ನು ತೊರೆದು ಆ ಹೆಣ್ಣು ಮಗುವನ್ನು ಶಾಲೆಗೆ ಸೇರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಮುಂದೆ ಅವಳು ತನ್ನ ಚಿತ್ತವನ್ನು ಬೇರೆಲ್ಲೂ ಅರಿಬಿಡದೆ ತನಗೆ ಸಿಕ್ಕ ಸದಾವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ತನ್ನನ್ನು ಶಾಲೆಗೆ ಸೇರಿಸಿದವರು ಮತ್ತು ತನ್ನನ್ನು ಸಾಕಿದ ಅಜ್ಜಿಗೆ ಗೌರವವನ್ನು ತಂದುಕೊಟ್ಟಳು ಮತ್ತು ಅಸಹಾಯಕ ಸ್ಥಿತಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾಳೆ. ಮತ್ತು ಹಾಗೆ ಹೆಣ್ಣು ಮಗು ಗರ್ಭದಲ್ಲೇ ಇದ್ದಾಗ ಅಥವಾ ಹೆಣ್ಣು ಮಗು ಹುಟ್ಟಿದ ಮೇಲೆ ಅದನ್ನು ಅನಾಥೆ ಮಾಡುವ ಅಪ್ಪ ಅಮ್ಮನಿಗೂ ಧಿಕ್ಕಾರವಿರಲಿ.